ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಪವಿತ್ರ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಸಾರ್ವಜನಿಕರ ಭಕ್ತಾದಿಗಳ ಸಹಕಾರದೊಂದಿಗೆ ಹರಕೆ ವಿಶೇಷ ಪೂಜೆ ಹಾಗೆ ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ಪಿ ಗಂಗಾಧರಪ್ಪ ಅವರು ತಿಳಿಸಿದ್ದಾರೆ. ಇನ್ನು ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿಸ್ತೃತ ಮಾಹಿತಿಯನ್ನ ನೀಡಿದ ಅವರು ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಬಾರಿಯೂ ಕೂಡ ಭಕ್ತರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ದೇವಿಯ ನಿರಂತರ ಮಹಾಮಂಗಳಾರತಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ನಿರಂತರ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಇನ್ನು ಜುಲೈ 14ರಂದು ಆಷಾಢ ಅಮಾವಾಸ್ಯೆಯ ವಿಶೇಷ ದಿವಸದಂದು ದೇವಿಗೆ ಭವ್ಯವಾಗಿ ಅರಿಶಿನ ಕುಂಕುಮ ಅಲಂಕಾರವನ್ನು ನೆರವೇರಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ವೀಳ್ಯದೆಲೆ ಹಾಗೆ ಹೂವಿನ ಅಲಂಕಾರ, ಲಾಡು ಅಲಂಕಾರ, ಬಳೆ ಸೇವೆ ಹಾಗೆ ಹಣ್ಣು ಹೂವುಗಳ ವಿಶಿಷ್ಟ ರಾಜಾಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ಜರುಗಲಿದೆ ಎಂದಿದ್ದಾರೆ. ಇದೇ ವೇಳೆ ಆಷಾಢ ಮಾಸದ ಪ್ರತಿ ಶುಕ್ರವಾರ ಸಂಜೆ ದೇವಾಲಯದಲ್ಲಿ ಸುಮಂಗಲಿಯರಿಗಾಗಿ ಸಾಮೂಹಿಕ ಕುಂಕುಮಾರ್ಚನೆ ಸೇವೆ ಇರಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬಹುದಾಗಿ, ಜೊತೆಗೆ ಪ್ರತಿ ಶುಕ್ರವಾರ SAY ಅಶ್ವತ್ಥಪ್ಪ ಗುರೂಜಿ ಅವರ ಭಜನಾ ತಂಡದವರಿಂದ ಸತ್ಸಂಗ, ಭಕ್ತಿ ಭಜನೆ ಹಾಗೆ ಲಲಿತಾ ಸಹಸ್ರನಾಮ ಪಠಣ ಜರುಗಲಿದೆ. ಇನ್ನು ದೇವನಹಳ್ಳಿ ತಾಲೂಕು ಮಾತ್ರವಲ್ಲದೆ ಸುತ್ತಮುತ್ತಲಿನ ವಿವಿಧ ಭಾಗಗಳಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಎಂದು ಸಮಿತಿ ಮನವಿಯನ್ನ ಮಾಡಿದ್ದಾರೆ. ಕರುಣಾಮಯಿ ತಾಯಿ ಬಂದಿರತಕ್ಕಂಥವ್ರು ಏನೇ ಅರ್ಕೆ ಮಾಡಿಕೊಂಡ್ರು, ಏನೇ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಒಂದು ಕರುಣಾಮಯಿ ತಾಯಿ. ಅವರಷ್ಟು ಅವರೇ ಭಕ್ತರು ಕ್ರಿಯೇಟ್ ಆಗಿದ್ದಾರೆ. ನಮ್ಮ ಶುಕ್ರವಾರ ಬಂದವರು ಪ್ರತಿ ಶುಕ್ರವಾರ ಸುಮಾರು ಅಂತಂದ್ರೆ ಒಂದು 500 ಜನ 600 ಜನ ಈಗ ಪ್ರತಿ ಶುಕ್ರವಾರ ಬರ್ತಾ ಇದ್ದಾರೆ ರಾವುಕಾಲದಲ್ಲಿ. ಮತ್ತು ಇದೇನು ಆಷಾಢ ಮಾಸ ಅಂದರೆ ಆಷಾಢ ಮಾಸ ಬಹಳ ವಿಶೇಷ. ಈಗ ಹೊರನಾಡಲ್ಲಿ ಇರ್ಬೋದು ಅಥವಾ ನಮ್ಮ ಮೈಸೂರು ಚಾಮುಂಡೇಶ್ವರಿ ಇರ್ಬೋದು, ಬನಶಂಕರಿ ಇರ್ಬೋದು, ಹೀಗೆ ಎಲ್ಲ ದೇವಿಯ ದೇವಸ್ಥಾನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ದೇವನಹಳ್ಳಿ ಚೌಡೇಶ್ವರಿ ಕೂಡ ಭಾಳ ಹೆಸರುವಾಸಿಯಾಗಿದೆ. 4 ವಾರಗಳು ಕೂಡ ಎಲ್ಲರೂ ಕೂಡ ಸೇವಾಕರ್ತರ ನೆರವಿನಿಂದಲೇ ನಡ್ಕೊಂಡು ಬರ್ತಾ ಇದೆ. ಎಲ್ಲರೂ ಸೇವಾಕರ್ತರು ನಾಮಂದು ತಾಮಂದು ಅಂತ ಬಂದು ಭಾಳ ಆನಂದವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿಸ್ತಾರೆ. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ. ಇದುವರೆಗೂ ಕೂಡ ಅಮ್ಮನವ್ರಿಗೆ ವೀಳ್ಯದೆಲೆ ಅಲಂಕಾರ ಆಗಿಲ್ಲ. ಆ ಥರ ಒಂದು ವೀಳ್ಯದೆಲೆ ಅಲಂಕಾರ ಪ್ರಥಮ ದಿನ ಇರುತ್ತೆ. 2ನೇ ದಿನ ಲಡ್ಡು ಅಲಂಕಾರ. ಅಮ್ಮನವ್ರಿಗೆ ಲಡ್ಡುವಲ್ಲೇ ಒಂದು ತೋಮಾಲೆಯನ್ನು ಮಾಡಿಸ್ತೀನಿ ಅಂತ ಸೇವಾಕರ್ತರು ಹೇಳಿದ್ದಾರೆ. ಹಾಗೆ ಲಡ್ಡು ಪೂರ್ತಿ ಅದು ನೋಡಬೇಕಾದ್ರೆ ತಾವೆಲ್ಲ ಕಣ್ತುಂಬ ನೋಡಬೇಕಾಗುತ್ತೆ. ರಾಕ್ಷಸರನ್ನ ಸಂಹಾರ ಮಾಡಿ ಬಂದು ತಾಯಿ ಮಟ್ಟಕ್ಕೆ ಕುತ್ಕೋದಳು. ಹಾಗಾಗಿ ಆ ಒಂದು ತಿಂಗಳ ಕಾಲ ಅಮಾವಾಸ್ಯೆಯಿಂದ ಬರೋ ಅಮಾವಾಸ್ಯೆವರೆಗೂ ವಿಶೇಷವಾದ ಶಕ್ತಿ ಇರುತ್ತೆ. ಎಲ್ಲ ಸದ್ಭಕ್ತಾದಿಗಳು ಪ್ರತಿ ಶುಕ್ರವಾರ ಕೂಡ ವಿಶೇಷವಾದ ಅಲಂಕಾರಗಳಿರ್ತವೆ. ಪ್ರತಿ ಶುಕ್ರವಾರ ಬೆಳಗ್ಗೆ 7:30ಕ್ಕೆ ಅಭಿಷೇಕ ಇರುತ್ತೆ. ಮಹಾಪಂಚಾಮೃತ ಅಭಿಷೇಕ ಇರುತ್ತೆ. 7:30ರಿಂದ 8:30 9 ಗಂಟೆವರೆಗೂ ಅಭಿಷೇಕ ಇರುತ್ತೆ. ಹಾಗೆ ಅಭಿಷೇಕ ತದನಂತರ ಅಮ್ಮನವರಿಗೆ ಸಂಕ್ಷಿಪ್ತವಾಗಿ ಒಂದು ಪೂಜೆ, ಮಹಾಮಂಗಳಾರತಿ, ಅದಾದಮೇಲೆ ಅಲಂಕಾರ ಪ್ರಾರಂಭ ಆಗುತ್ತೆ. ಸಾಯಂಕಾಲ ಕರೆಕ್ಟಾಗಿ 6:00ವರೆಗೆ ಅಮ್ಮನವರ ಅಲಂಕಾರ ಮುಗಿದ ತಕ್ಷಣ ಕುಂಕುಮಾರ್ಚನೆ, ಸಾಮೂಹಿಕ ಕುಂಕುಮಾರ್ಚನೆ ಅಂತ ನಾವು ಹೇಳ್ತೀವಿ. ಎಲ್ಲ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಯಕ್ರಮಗಳಿಗೆ ಏನಾದರೂ ಬೇಕು ಅಂದರೆ ಆ ಪೂಜೆ ಈ ಪೂಜೆ ಅನ್ನೋದಕ್ಕಿಂತ ಈ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ದೇವಸ್ಥಾನದ ವತಿಯಿಂದ ಕೊಡಲಾಗುತ್ತದೆ. 400 ರೂಪಾಯಿ ಅಮೌಂಟ್ ಇರ್ತದೆ. ಸೊ ಬೇಕಾದಂಥ ಎಲ್ಲ ಭಕ್ತಾದಿಗಳು ಬಂದು ಇದರ ವಿಗ್ರಹಕ್ಕೆ ತಮ್ಮ ಹೆಸರುಗಳನ್ನು ಬಳಸಿ ಹಣವನ್ನು ತುಂಬಿಕೊಂಡಿದ್ರಿ. ಶುಕ್ರವಾರ ಸಾಯಂಕಾಲ 6:00ವರೆಗೆ ಏನು ಬರ್ತಾರೋ ಅವಾಗ ವಿಗ್ರಹ ಮತ್ತು ಕುಂಕುಮ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ದೇವಸ್ಥಾನ ಕಮಿಟಿ ವತಿಯಿಂದ ನೋಡ್ಕೊಳ್ತಾರೆ. ಹಾಗೆ ಎಲ್ಲ ಭಕ್ತಾದಿಗಳು ಪ್ರತಿ ಈ ಆಷಾಢ ಮಹೋತ್ಸವ ಮುಗಿದ ಮೇಲೆ ಪ್ರತಿ ಶುಕ್ರವಾರ ಪ್ರತಿ ಪೌರ್ಣಮಿ ಕೂಡ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಇರುತ್ತೆ. 29ನೇ ತಾರೀಕು ಗುರು ಪೌರ್ಣಮಿ. ವರ್ಷದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಒಂದು ಪೌರ್ಣಮಿ ಅಂದರೆ ಗುರು ಪೌರ್ಣಮಿ. ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮೊದಲನೇದಾಗಿ ಚೌಡೇಶ್ವರಿ ದೇವರಿಗೆ ಅಲಂಕಾರ ಮಾಡಿದ್ದು ನಮ್ಮ ಕೋಟೆಯಲ್ಲಿ ಪ್ರಕಾಶ್ ಅವರು ಅಲಂಕಾರ. ಪ್ರಕಾಶ್ ಅವರು